ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಯಾಕಕ್ಕ ನಾನು ನೋಡಿದಾಗಲ್ಲ ನೀನು ತುಂಬ ಹೆದರ್ಕೋತೀಯ? ನಾನಕ್ಕ ನಿನ್ನ ತಂಗಿ ಶಕುಂತಲಾ, ನೆನಪಾಗ್ತಾ ಇಲ್ವಾ? ಮಾತಾಡಕ್ಕ, ನಾನು ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಪ್ಲೀಸ್ ಮಾತಾಡಕ್ಕ. ನೀನು ಆದಷ್ಟು ಬೇಗ ಹುಷಾರಾಗಬೇಕಕ್ಕ. ಮೊದಲು ಹೇಗಿದೆಯೋ ಹಾಗೆ ನೋಡಬೇಕು ಅಂತ ನನ್ನ ಆಸೆ ಕೂಡ. ನೋಡಕ್ಕ, ನೀನು ಬೇಗ ಹುಷಾರಾಗಬೇಕು ಅಂದರೆ ಡಾಕ್ಟ್ರು ಕೊಟ್ಟಿದ್ದಾರಲ್ಲ ಮೆಡಿಸಿನ್ಸ್ ಅಲ್ಲ, ಅದು ಟೈಮಿಗೆ ತಗೊಂಡ್ರೆ ಬೇಗ ಹುಷಾರಾಗ್ತೀಯ. ಅಕ್ಕ, ಯಾಕಕ್ಕ ಮಾತಾಡಲ್ಲ? ನಾನು ಎಷ್ಟೊತ್ತಿಂದ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ. ಅಕ್ಕನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಆವಾಗಿಂದ ಮಾತಾಡ್ತಾ ಇದ್ದೀನಿ, ಅವ್ರೇನು ಮಾತಾಡ್ತಾ ಇಲ್ಲಮ್ಮ. ಅವ್ರು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ, ಮಗು ಥರ ಆಗ್ಬಿಟ್ಟಿದ್ದಾರೆ. ಹೌದಮ್ಮ, ಅವರು ಮಗು ಥರನೇ ಆಗ್ಬಿಟ್ಟಿದ್ದಾರೆ. ಹೌದಮ್ಮ, ವಯಸ್ಸಾಗಿರೋ ಎಳೆ ಮಗು. ಅಯ್ಯೋ ಪಾಪ. ಹಾಲು ತರಕ್ಕೆ ಹೋಗಿದ್ಯಾ? ಹೌದಮ್ಮ, ಇವಾಗ ಔಷಧಿ ಕೊಡ್ಬೇಕಲ್ವಾ, ಅದಕ್ಕೆ. ಹಾಂ, ಔಷಧಿ ಕರೆಕ್ಟಾಗಿ ಕೊಡ್ಬೇಕಮ್ಮ. ಕೊಡು ಬಾ. ಚೆನ್ನಾಗಿ ಕಲ್ಸಮ್ಮ, ಕರೆಕ್ಟ್ ಮಿಕ್ಸ್ ಆಗಲಿ. ಪಾಪ ಅದು ಗೊತ್ತಾಗಲ್ಲ. ಅಮ್ಮ ತಗೋ, ಸ್ವಲ್ಪ ಹಾಲು ಕುಡಿತು. ಜಾಣೆ, ತಗೋ. ಇನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಸುಧಾ, ನೀನು ಹಾಲು ಕುಡ್ಸಮ್ಮ, ನಾವು ಬರ್ತೀವಿ. ಸರಿ ಅಮ್ಮ. ಅಣ್ಣ ಬರ್ತೀವಿ ಸುಧಾ. ಗೆಳೆಯ, ಏನೋ ಪ್ರಾಬ್ಲಮ್ ಆಗೋ ಥರ ಇದೆ ಕಣ. ವಿಷಯ ಸೀರಿಯಸ್ ಆಗ್ತಾ ಇದೆ. ಏನು? ಬೋರ್ಡ್ ಆಫ್ ಡೈರೆಕ್ಟರ್ಸು ಆಲ್ ಆಫ್ ಎ ಸಡನ್ ಮೀಟಿಂಗ್ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಲ್ ಆಫ್ ಎ ಸಡನ್ ಆಗಬೇಕು ಅಂತಿದ್ದಾರಾ? ಹಾಂ. ಸರಿ, ಮೀಟಿಂಗ್ ಆದರೆ ನೀನು ಯಾಕೆ ಎಷ್ಟೊಂದು ಟೆನ್ಸ್ ಆಗಿದೆಯಾ? ಅಂದರೆ ಇದು ನಾರ್ಮಲ್ ಮೀಟಿಂಗ್ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಈಗ ಆಗ್ತಿರೋ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಶೇರ್ಸ್ ವಿಚಾರಕ್ಕೆ ಇರುತ್ತೆ ಕಣೋ, ಅದಕ್ಕೆ ಮೀಟಿಂಗ್ ಬರೋಕ್ಕೆ ಹೇಳ್ತಿದ್ದಾರೆ. ಇರಲಿ ಬಿಡ, ಅವ್ರು ಮೀಟಿಂಗ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಅಂದರೆ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ, ಅವಾಯ್ಡ್ ಮಾಡೋಕ್ಕಾಗಲ್ಲ. ನೀನು ಒಂದು ಕೆಲಸ ಮಾಡು, ಮೀಟಿಂಗ್ನ ಅರೇಂಜ್ ಮಾಡು, ಎಲ್ಲರನ್ನೂ ಬರೋದಕ್ಕೆ ಹೇಳು. ಇವತ್ತೇ ಮೀಟಿಂಗ್ ಆಗೋಗ್ಲಿ. ನೋಡೋ, ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಅದೇನು ಅಂತ ಇತ್ಯರ್ಥ ಆಗ್ಬಿಡ್ಲಿ. ನೀರು ಇಳಿದ ಮೇಲೆ ತಾನೇ ಅದ್ರ ಆಳ ಗೊತ್ತಾಗೋದು. ಈಜೋದು ಮುಳುಗೋದು ಎಲ್ಲ ಆಮೇಲೆ ಅದೇನು ಬರುತ್ತೋ ಬರಲಿ, ನೋಡೋಣ. ಗೆಳೆಯ, ನನಗೆ ಯಾಕೋ ಆ ರಾಜೇಂದ್ರ ಭೂಪತಿ ಶೇರ್ಸ್ನ ಬೈ ಮಾಡ್ತಾ ಇದ್ದಾನಲ್ಲ, ಅದ್ರ ರಿಲೇಟೆಡ್ ಏನೋ ಪ್ರಾಬ್ಲಮ್ ಆಗೋ ಥರ ಇದೆ ಕಣೋ. ಏನೂ ಆಗಲ್ಲ ಅಲ್ವೇನೋ? ನನಗೆ ಯಾಕೋ ಟೆನ್ಷನ್ ಆಗ್ತಿದೆ. ಏನು ಆಗಲ್ಲ ಕಣೋ, ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನೋಡ, ನಾವು ಬೀದಿಗಂತೂ ಬರಲ್ಲ. ಜೀವನದಲ್ಲಿ ಏನೇನೋ ನೋಡಿದ್ದೀವಿ, ಎಂತೆಂಥ ಚಾಲೆಂಜಸ್ನೆಲ್ಲ ಫೇಸ್ ಮಾಡಿದ್ದೀವಿ. ಅದರಲ್ಲಿ ಇದು ಒಂದೊಂದು ತಂದ್ಕೊಳ್ಳೋಣ. ನಮಗೆ ಮೋಸ ಮಾಡೋರಿಗೆ ಇರೋಷ್ಟು ಪವರು ನಮಗೂ ಇರುತ್ತೆ ಕಣೋ. ನಮಗೆ ಅನ್ಯಾಯ ಮಾಡೋರಿಗೆ ಇಲ್ದಿರೋ ಭಯ ನಮ್ಗೆ ಯಾಕೋ? ನೋಡೋ, ದೇವ್ರು ಮೆಚ್ಚೋ ಥರ ಇದ್ದೀವಿ. ಅದೇನಿದ್ರು ಅವ್ರ ಮೇಲೆ ಭಾರ ಹಾಕೋಣ. ಯಾಕೆ ತಲೆ ಕೆಡಿಸ್ಕೋತೀಯ? ನೀನು ಮೀಟಿಂಗ್ ಅರೇಂಜ್ ಮಾಡು, ನಾನು ಒಂದು ಸತಿ ಮಾತಾಡ್ತೀನಿ. ಲೆಟ್ಸ್ ಸಿ. ಓಕೆ, ಹೋಗು. ಸಿಸ್ಟೇ, ನಿನ್ನೆ ಈ ಮನೆ ಹಸು ಮತ್ತೆ ಕರು ಅಂದ್ರೆ ತವ್ರ ಬಗ್ಗೆ ಮತ್ತೆ ಗೌತಮ್ ಆಸ್ಪತ್ರೆಗೆ ಹೋಗಿದ್ರಲ್ಲ, ಅಲ್ಲಿ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಏನ್ ಹೇಳಿದಾರೆ ಗೊತ್ತಾ? ಏನು ಹೇಳಿದ್ರಂತೆ? ಭಾಗ್ಯನ ರಿಪೋರ್ಟ್ಗಳನ್ನೆಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಒಳ್ಳೆ ಸುದ್ದಿನೇ ಕೊಟ್ಟಿದ್ದಾರೆ ಅಂತ ಗೊತ್ತಾ? ಏನು ಹೇಳ್ತಾ ಇದೀಯಣ್ಣ? ಅವಳು ಹುಷಾರ್ ಆಗ್ಬಿಡ್ತಾಳಂತ?
ಇರು ಸಿಸ್ಟರ್, ಅಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೋತೀಯ? ತಂಡಕೂಲ್ ಹುಷಾರ್ ಆಗಬಹುದು ಅಂತ ಹೇಳಿದ್ದಾರೆ. ಅದಕ್ಕೆ ನಾಳೆನೇ ಆಗ್ತಾರೆ ಅಂತ ಹೇಳಿಲ್ಲ. ಇದಕ್ಕೆಲ್ಲ ಸಮಯ ಹಿಡಿಯುತ್ತೆ ಸಿಸ್ಟರ್. ಸರಿ, ಡಾಕ್ಟರ್ ಏನು ಹೇಳಿದಾರಂತೆ? ಅವಳಿಗೆ ಹಳೆಯದನ್ನೆಲ್ಲ ತೋರಿಸ್ತಾ ಇದ್ರೆ, ಹಳೆಯ ಘಟನೆಗಳೆಲ್ಲ ಮರುಕಳಿಸ್ತಾ ಇದ್ರೆ, ಅವಳು ತನಗೆ ಬೇಕಾದವ್ರ ಜೊತೆ ಕಾಲ ಕಳೀತಾ ಇದ್ರೆ ಹಳೆಯದೆಲ್ಲ ನೆನಪಿಗೆ ಬಂದರೂ ಬರಬಹುದು ಅಂತ ಹೇಳಿದಾರಂತೆ. ಹಾಗಾಗಿ ಅಪ್ಪಿ ತಪ್ಪಿನು ನೀನು ಅವಳು ಮುಂದೆ ಕಾಣಿಸ್ಕೋಬೇಡ ಸಿಸ್ಟರ್. ನಿನ್ನ ನೋಡಿ ಅವಳ ಹಳೆ ನೆನಪುಗಳೆಲ್ಲ ಓದ್ಕೊಂಡು ಬಂದ್ಬಿಟ್ರೆ ಆಗೇನು ಮಾಡೋದು? ತುಂಬಾ ಕಷ್ಟ ಆಗುತ್ತೆ ಸಿಸ್ಟರ್. ಅದಕ್ಕಾಗಿ ನೀನು ಅವಳ ಜೊತೆಗೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಸಿಸ್ಟರ್. ಅಣ್ಣ, ಈ ಮಾತು ನಿನಗೂ ಅಪ್ಲೈ ಆಗತ್ತೆ. ಹಿಂದೆ ಏನೇನು ನಡೆದಿದೆಯೋ ಅದ್ರಲ್ಲಿ ನಂದೇನೇನು ಪಾತ್ರ ಇದೆಯೋ ಅಷ್ಟೇ ಪಾತ್ರ ನಿಂದು ಇದೆ. ಅದನ್ನ ನೀನು ಮರಿಬೇಡ. ಅವಳ ಮುಂದೆ ನೀನು ಹೋಗ್ಬೇಡ. ಹೌದಲ್ಲ ಸಿಸ್ಟರ್, ನನಗಿದು ಒಳ್ಳೇಲೇ ಇಲ್ಲ ಸಿಸ್ಟರ್. ನಾನು ನೀನು ಇಬ್ರು ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಓಕೆನಾ? ಬಟ್ ನಾವು ಭಾಗ್ಯನ್ ಕೊಟ್ಟಿರೋ ಮೆಡಿಸಿನ್ ಮೇಲೆ ನನಗೆ ನಂಬಿಕೆ ಇದೆ ಅಣ್ಣ. ಅದು 100% ವರ್ಕ್ ಆಗತ್ತೆ. ಡಾಕ್ಟರ್ ಕೊಟ್ಟಿರೋ ಔಷಧಿ ಹಳೇದನ್ನೆಲ್ಲ ನೆನಪು ಮಾಡ್ತಾ ಹೋದ್ರೆ ನಾವು ಕೊಟ್ಟಿರೋ ಔಷಧಿ ಎಲ್ಲಾನು ಅಳಿಸ್ತಾ ಹೋಗುತ್ತೆ. ಸೊ ಅಲ್ಲಿಗಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಹೌದು, ಇವತ್ತು ಆಫೀಸ್ಗೆ ಹೋಗಲ್ವಾ? ಸಿಸ್ಟರ್, ಇನ್ನು ಆಫೀಸು ಅಂದ ತಕ್ಷಣ ನೆನಪಾಯ್ತು ನನಗೆ. ಆಫೀಸಲ್ಲಿ ಏನೇನೋ ನಡೀತಾ ಇದೆ, ಆದ್ರೆ ಏನು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಏನಾಗ್ತಿದೆ ಅಣ್ಣ? ಸೀರಿಯಸ್ ಅನ್ನೋ ಥರ ಏನಾದರೂ ಆಗ್ತಿದೆಯಾ? ಹಾಗೆ ಏನೋ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಸಿಸ್ಟರ್. ಗೌತಮ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ನೆಲ್ಲ ಮೀಟಿಂಗಿಗೆ ಕರೆದಿದ್ದಾನೆ. ಅದು ಯಾವುದೋ ಪುಣ್ಯಾತ್ಮ ಬಂದು ನಮ್ಮ ಕಂಪನಿ ಮೇಜರ್ ಶೇರ್ಸ್ಗಳನ್ನೆಲ್ಲ ಬೈ ಮಾಡ್ತಾ ಇದ್ದಾನಂತೆ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ತುಂಬಾನೇ ಕಷ್ಟ ಸಿಸ್ಟರ್. ಏನು ಹೇಳ್ತಾ ಇದೀಯ ಅಣ್ಣ? ಏನಿದೆಲ್ಲ? ಹ್ಞೂ ಸಿಸ್ಟರ್, ಇದು ದಿಢೀರಾದ ಬೆಳವಣಿಗೆ, ಕಂಗಾಲಾಗುವಂತ ಬೆಳವಣಿಗೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಆ ಕಂಪ್ನಿ ಕಂಟ್ರೋಲ್ ತಪ್ಪೋದ್ರೆ ನೀನು ನಿನ್ನ ಸುಪುತ್ರ ಜಯದೇವನ್ನ ಚೇರ್ಮನ್ ಮಾಡ್ಬೇಕು ಅಂತಿದ್ದೀಯಲ್ಲ, ಅದಕ್ಕೆ ಎಳ್ಳು ನೀರು ಬಿಡಬೇಕಾಗುತ್ತೆ. ಹಾ ಸಿಸ್ಟರ್, ಎಲ್ಲ ಸೇರಿ ಕಬ್ಬೆದ್ದೋದ್ರೆ ಏನ್ ಮಾಡೋದು ಸಿಸ್ಟರ್? ಕಣ್ಣಿಗೆ ಕಾಣುತ್ತೆ, ಕೈ ಸಿಗಲ್ಲ ಅಂತ ಆಗ್ಬಿಟ್ರೆ ಏನ್ ಮಾಡೋದು ಸಿಸ್ಟರ್? ಇಷ್ಟೆಲ್ಲ ಆಗಿದೆಯಾ? ಬಟ್ ಜಯದೇವ್ ಆಗ್ಲಿ ಗೌತಮ್ ಆಗ್ಲಿ ನನ್ನ ಹತ್ರ ಏನು ಹೇಳಿಲ್ಲ. ಹಾ, ನನಗೂ ಗೊತ್ತಾಗ್ತಾ ಇಲ್ಲ ಇವ್ರು ಯಾಕೆಲ್ಲ ಸೈಲೆಂಟ್ ಆಗಿದ್ದಾರೆ ಅಂತ. ಒಂದು ಮಾತು ಹೇಳ್ಬೋದಿತ್ತಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನನ್ನ ಮಾಡೋದು? ಛೆ, ಈ ಭಾಗ್ಯಂದ ಸಾಲದು ಅಂತ ಈ ತಲೆನೋವು ಬೇರೆ ಶುರುವಾಯ್ತಾ? ಕಂಪನಿ ನಮ್ ಕೈ ತಪ್ಪ ಹೋದ್ರೆ ನಮ್ ಕತೆ ಅಷ್ಟೇ ಅಣ್ಣ. ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಹ್ಞೂ ಸಿಸ್ಟರ್, ಲೈಫ್ ಲಾಂಗ್ ಚಿನ್ನದ ಮುಟ್ಟಿಡೋ ಕೋಳಿನ ಚಿಲ್ಲರೆ ಕಾಸಿಗೆ ಮಾರ್ಕೊಂಡಂಗಾಗತ್ತೆ. ಅಯ್ಯೋ ದೇವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.